ಸೂಡಾನಿ ದೇಶದ ಒಂದು ನಿತ್ರಾಣ ಮಗುವಿನ ಹಿಂದೆ ಒಂದು ರಣಹದ್ದು ಕೂತಿರ್ತದೆ. ಈ ಕೂಸು ಏನಾದರೂ ಸತ್ತರೆ ಅದನ್ನು ತಿನ್ನೋಣ ಅಂತ ಹೇಳಿ. ಈ ದೃಶ್ಯವನ್ನು ಕೆವಿನ್ ಕಾರ್ಟರ್ ಅಂತ ಹೇಳಿ ಒಬ್ಬ ಸೌತ್ ಆಫ್ರಿಕಾದ ಫೋಟೋಗ್ರಾಫರ್ ಒಂದು ಆ ದೃಶ್ಯವನ್ನು ಕ್ಲಿಕ್ ಮಾಡ್ತಾನೆ. ಆ್ಯಂಡ್ 1994 ಆ ದೃಶ್ಯಕ್ಕೆ ಅದು ಏನು ಫೋಟೋ ಇರ್ತದೋ ಅದಕ್ಕೆ ಪುಲಿಜರ್ ಪ್ರೈಸ್ ಸಿಗ್ತದೆ. ಪುಲಿಜರ್ ಪ್ರೈಸ್ ತೆಗೆದುಕೊಂಡು ತೆಳಗೆ ಬರ್ತಿರಬೇಕಾದ್ರೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ಹೌದು ಅವತ್ತು ಏನು ಮಾಡಿದೀಯಾ ನೀನು, ಆ ಮಗುವಿಗೆ ಏನಾದರೂ ಹೆಲ್ಪ್ ಮಾಡಿದೀಯಾ ಅಂಥೇಳಿ. ಆವಾಗ ಅವನು ಹೇಳ್ತಾನೆ, ಇಲ್ಲ ನಂದು ಫ್ಲೈಟ್ ತಡ ಆಗ್ತಾಯಿತ್ತು, ನಾನು ಹೋದೆ, ಮುಂದೇನಾಯಿತು ಗೊತ್ತಿಲ್ಲ ಅಂತಾನೆ. ಆವಾಗ ಪತ್ರಕರ್ತ ಮಾರನೇ ದಿನ ಪತ್ರಿಕೆದಾಗ ಬರೀತಾನೆ, ಅವತ್ತಿನ ದಿವಸ 2 ರಣಹದ್ದುಗಳಿದ್ದು ಆ್ಯಂಡ್ ಇನ್ನೊಂದು ಹದ್ದಿನ ಕೈಯಲ್ಲಿ ಕ್ಯಾಮ್ರಾ ಇತ್ತು ಅಂತ ಹೇಳಿ. ಇದು ವರದಿಯನ್ನು ಓದಿದ ಮೇಲೆ ಕೆವಿನ್ ಕಾರ್ಟರ್ಗೆ ಬಹಳ ಆಘಾತ ಆಗ್ತದೆ ಆ್ಯಂಡ್ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಕೆಲವೇ ತಿಂಗಳುಗಳಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಕೆಲವು ಬಾರಿ ನಮ್ಮ ಕೆಲಸಗಳಿಂದ ನಮಗೆ ಜನಪ್ರಿಯತೆ ಬರ್ಬೋದು, ಮನ್ನಣೆ ಬರ್ಬೋದು, ಗೌರವ ಬರ್ಬೋದು, ಪ್ರಶಸ್ತಿಗಳು ಬರ್ಬೋದು. ಆದರೆ ಅವುಗಳಿಂದ ನಮ್ಮ ಮನಸ್ಸಿನ ನೆಮ್ಮದಿ ಭಾಳ ಹಾಳಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾವು ಮಾಡುವ ಕೆಲಸಗಳು ಜನಪ್ರಿಯ ಆಗಿರೋದಕ್ಕಿಂತ ಹೆಚ್ಚು ಜನಪರವಾಗಿದ್ದರೆ ಒಳ್ಳೆಯದು. ಯೋಚನೆ ಮಾಡಿ ನೋಡಿರಿ. ಜೈ ಶ್ರೀ ಕೃಷ್ಣ.